ಪೊಲೀಸರು ಇವನನ್ನ ಬಂಧಿಸಿ ವಿಚಾರಣೆ ಮಾಡಿದಾಗ ಒಂದಷ್ಟು ಕಾರಣಗಳನ್ನ ಕೊಟ್ಟಿದ್ದಾನೆ. ಯುವತಿ ತಡರಾತ್ರಿ ಪಾರ್ಟಿ ಮಾಡ್ತಾ ಇದ್ರು, ಅಕ್ಕಪಕ್ಕದ ಮನೆಯವರು ಪದೇ ಪದೇ ದೂರು ಕೊಡ್ತಾ ಇದ್ರು. ಇದರಿಂದ ಕೋಪಗೊಂಡು ಗಲಾಟೆ ಮಾಡದೆ ಪೊಲೀಸರ ಮುಂದೆ ತಪ್ಪೊಪ್ಕೊಂಡಿರ್ತಕ್ಕಂಥದ್ದು ಆರೋಪಿ. ಆದರೆ ಅದು ರೀಸನ್ ಅಲ್ಲ. ಈ ಗಲಾಟೆ ನೋಡಿದ್ರೆ ಹಾಗನ್ನಿಸ್ತಾ ಇಲ್ಲ. ಕೇವಲ ಪಾರ್ಟಿ ಮಾಡ್ತಾ ಇದ್ರು ಅಂತಂದರೆ ಕರೆದು ಬುದ್ಧಿ ಹೇಳಬಹುದಾಗಿತ್ತು. ಅದಕ್ಕೆ ಗಲಾಟೆ ಮಾಡೋ ಅವಶ್ಯಕತೆ ಇರಲಿಲ್ಲ. ಇದ್ರ ಕಥೆನೇ ಬೇರೆ. ಆಕೆ ಮಾತಾಡಿದಳ ಹುಡುಗಿ. ಬೆಳಗ್ಗೆಯಿಂದನೂ ಕೂಡ ಅವನೇನೋ ಹೊಂಚಾಗ್ತಾ ಇದ್ದಂತೆ. ತುಂಬ ದಿವಸದಿಂದ ಈಕೆಯನ್ನು ಪುಸಲಾಯಿಸೋದಕ್ಕೆ ಪ್ರಯತ್ನ ಪಡ್ತಾ ಇದ್ದ. ಬೆಳಗ್ಗೆ ಎಲ್ಲ ಡೋರ್ ತೆಗಿ ಅಂತ ಏನೋ ಒಂದಷ್ಟು ಹೇಳಿದ್ದ. ಈಕೆ ಅದಕ್ಕೆಲ್ಲ ಒಪ್ಪಿರಲಿಲ್ಲ. ಇದರಿಂದ ಕೋಪಗೊಂಡು ನಿನ್ನೆ ರಾತ್ರಿ 10:30 ಸಂದರ್ಭದಲ್ಲಿ ಅವನು ಆಕೆಯ ಮೇಲೆ ಈ ರೀತಿ ಗಲಾಟೆ ಮಾಡಿದ್ದಾನೆ. ಬೆಂಗಳೂರಿನ ಸಂಜಯ್ ನಗರದಲ್ಲಿರುವಂತಹ ಪ್ಲಾನೆಟ್ ವಿಸ್ತಾ ಅಪಾರ್ಟ್ಮೆಂಟ್ನಲ್ಲಿ ವಾಸವಾಗಿದ್ದಂತಹ ಪಶ್ಚಿಮ ಬಂಗಾಳ ಮೂಲದ ಯುವತಿಯ ಮೇಲೆ ಅದೇ ಅಪಾರ್ಟ್ಮೆಂಟ್ನ ಮಾಲೀಕನ ಮಗ ಅವಾಚ್ಯವಾಗಿ ನಿಂದನೆ ಮಾಡಿ ಆಕೆಯ ಜೊತೆ ಅಸಭ್ಯವಾಗಿ ವರ್ತನೆ ಮಾಡಿದ್ದಾನೆ ಕುಡಿದ ಅಮಲಿನಲ್ಲಿ ಅನ್ನುವಂಥ ಆರೋಪದ ಮೇಲೆ ಬೆಂಗಳೂರಿನ ಸಂಜಯ್ ನಗರ ಪೊಲೀಸ್ ಠಾಣೆಯಲ್ಲಿ ಯುವತಿ ದೂರನ್ನ ಕೊಟ್ಟಿರುವಂಥದ್ದು. ಪೊಲೀಸರು ಈಗಾಗಲೇ ದೂರನ್ನ ದಾಖಲಿಸಿಕೊಂಡು ಆರೋಪಿಗಾಗಿ ಹುಡುಕಾಟವನ್ನು ಕೂಡ ನಡೆದಿರುವಂಥದ್ದು. ಸದ್ಯ ನಾನು ಆ ಅಪಾರ್ಟ್ಮೆಂಟ್ ಅನ್ನು ತೋರಿಸುವ ಪ್ರಯತ್ನವನ್ನು ಮಾಡ್ತೇನೆ. ಇದು ಬೆಂಗಳೂರಿನ ಸಂಜಯ್ ನಗರದಲ್ಲಿರುವಂತಹ ಪ್ಲಾನೆಟ್ ವಿಸ್ತಾ ಅಪಾರ್ಟ್ಮೆಂಟ್. ಇದು ಮಂಜುನಾಥ್ ಗೌಡ ಎನ್ನುವರಿಗೆ ಸೇರುವಂಥ ಅಪಾರ್ಟ್ಮೆಂಟ್. ಈ ಅಪಾರ್ಟ್ಮೆಂಟ್ನಲ್ಲಿ ಪಶ್ಚಿಮ ಬಂಗಾಳ ಮೂಲದ ಯುವತಿ ವಾಸವಾಗಿರ್ತಾರೆ. ಆಕೆ ಡಿಸೆಂಬರ್ 3ನೇ ತಾರೀಕು ಪಾರ್ಸಲ್ ಬಂದಿದ್ದಂಥ ಕಾರಣಕ್ಕಾಗಿ ಹೊರಗಡೆ ಗೇಟ್ ತೆಗೆದುಕೊಂಡು ಬಂದಂಥ ವೇಳೆ ಕುಡಿದ ಅಮಲಿನಲ್ಲಿದ್ದಂತಹ ಅಪಾರ್ಟ್ಮೆಂಟ್ ಮಾಲೀಕನ ಮಗ ಮಂಜುನಾಥ್ ಗೌಡ ಅವರು ಆಕೆ ಜೊತೆ ಗಲಾಟೆಯನ್ನು ಮಾಡಿ ಆಕೆಗೆ ಹಲ್ಲೆಯನ್ನು ಮಾಡಿ ಆಕೆ ಜೊತೆ ಅಸಭ್ಯವಾಗಿ ವರ್ತನೆಯನ್ನು ಮಾಡಿದ್ದಾನೆ ಅನ್ನುವಂಥ ಆರೋಪವನ್ನು ಮಾಡಿರುವಂಥದ್ದು. ಜೊತೆಗೆ ಆಕೆ ಯಾವಾಗ ಅವನ ಗಲಾಟೆಗೆ ವಿರೋಧವನ್ನು ಮಾಡ್ತಾಳೆ ಆ ಕೂಡಲೇ ಆಕೆಗೆ ಆತನ ಫ್ಲಾಟ್ಗೆ ಕರೆದುಕೊಂಡು ಹೋಗುವ ಪ್ರಯತ್ನವನ್ನು ಕೂಡ ಮಾಡಿದ್ದಾನೆ ಅನ್ನುವಂಥ ಆರೋಪವನ್ನು ಮಾಡಿ ಈಗಾಗಲೇ ಯುವತಿ ಬೆಂಗಳೂರಿನ ಸಂಜಯ್ ನಗರ ಪೊಲೀಸ್ ಠಾಣೆಯಲ್ಲಿ ದೂರನ್ನು ಕೊಟ್ಟಿರುವಂಥದ್ದು. ದೂರಿನ ಆಧಾರದ ಮೇಲೆ FIR ದಾಖಲಿಸಿಕೊಂಡಿರುವಂಥ ಸಂಜಯ್ ನಗರ ಪೊಲೀಸರು ಆರೋಪಿಗಾಗಿ ಹುಡುಕಾಟವನ್ನು ನಡೆಸುತ್ತಿರುವಂಥದ್ದು. ಆರೋಪಿ ಬಂಧನದ ಬಳಿಕ ಘಟನೆಗೆ ನಿಖರ ಕಾರಣ ಏನು ಅನ್ನುವಂಥದ್ದನ್ನು ತಿಳಿದುಕೊಳ್ಳುವ ಕೆಲಸಕ್ಕೆ ಪೊಲೀಸರು ಮುಂದಾಗಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ನವೀನ್ ಜೊತೆ ನಾಗೇಶ್, ಪಬ್ಲಿಕ್ ಟಿವಿ, ಬೆಂಗಳೂರು.